ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಮನೆಯ ಪ್ರತಿದಿನದ ಆಟದ ಮೇಲೆ ವೋಟಿಂಗ್ಸ್ ಡಿಪೆಂಡ್ ಆಗಿರುತ್ತೆ. ನೋಡಿ, ನಾನು ಭಾನುವಾರದ ಸರ್ವೆ ಹೇಳಿದೆ, ಸೋಮವಾರದ ಸರ್ವೆ ಹೇಳಿದೆ, ಇವತ್ತು ಮಂಗಳವಾರದ ಸರ್ವೆಯಲ್ಲಿ ತುಂಬಾ ಬದಲಾವಣೆ ಆಗ್ತಿದೆ. ಅದು ನೋಡಿ, ಬೇರೆಯವ್ರ ಕಾರಣದಿಂದ ಇನ್ನೊಬ್ರಿಗೆ ವೋಟ್ ಕಡಿಮೆ ಆಗ್ತಿದೆ. ಅದು ಕೂಡ ನಡೆಯುತ್ತೆ. ಇವಾಗ ಯಾರಿಗಾದ್ರೂ ಫೇವರಿಸಮ್ ಮಾಡಿದೆ, ಅಲ್ಲೂ ಕೂಡ ಇಬ್ರಿಗೂ ಪೆಟ್ಟು ಬೀಳುತ್ತೆ. ಆ ರೀತಿನೇ ಆಗಿರೋದು ಇವತ್ತಿನ ಸೋಷಿಯಲ್ ಮೀಡಿಯಾ ವೋಟಿಂಗ್ ಸರ್ವೆ ರಿಸಲ್ಟ್. ನೋಡ್ತಾ ಹೋಗೋಣ ಇವತ್ತಿನ ಸೋಷಿಯಲ್ ಮೀಡಿಯಾ ವೋಟಿಂಗ್ ಸರ್ವೆ ರಿಸಲ್ಟ್ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಮತ ಬಂದಿದೆ, ಯಾರು ಜಾಸ್ತಿ ಮತಗಳನ್ನ ಪಡ್ಕೊಂಡಿದ್ದಾರೆ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರ್ಯಾರೇನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ಇವತ್ತಿನ ವೋಟಿಂಗ್ ಸರ್ವೆ ರಿಸಲ್ಟ್ ಅಲ್ಲಿ ತುಂಬಾ ಬದಲಾವಣೆ ಆಗ್ತಿದೆ. ಅಂದ್ರೆ ಟಾಪ್ 2 ಅಲ್ಲೂ ಬದಲಾವಣೆ ಆಗ್ತಿದೆ, ಮತ್ತೆ 4th 5th ಪೊಸಿಷನ್ ಅಲ್ಲೂ ಬದಲಾವಣೆ ಆಗ್ತಿದೆ. ಅದೇನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನೋಡಿ, ಇವತ್ತಿನ ವೋಟಿಂಗ್ ಸರ್ವೆ ರಿಸಲ್ಟ್ ಅಲ್ಲೂ ಕೂಡ 9ನೇ ಸ್ಥಾನ ಚೇಂಜ್ ಆಗಿಲ್ಲ. 9ನೇ ಸ್ಥಾನದಲ್ಲಿ ಚೈತ್ರ ಅವರೇ ಇದ್ದಾರೆ. ಅವ್ರು ಪಡ್ಕೊಂಡಿರೋದು 8,837 ಮತಗಳು, ಅಂದ್ರೆ 1.1% ಚೈತ್ರ ಅವ್ರು ಪಡ್ಕೊಂಡಿದ್ದಾರೆ. 8ನೇ ಸ್ಥಾನಕ್ಕೆ ರಜತ್ ಅವ್ರು ಬಂದಿದ್ದಾರೆ. ರಜತ್ ಅವ್ರದ್ದು ಡಿಸಿಷನ್ ನೆನ್ನೆ ನೋಡಿರ್ತೀರ ನೀವು. ನೆನ್ನೆನೂ ಕೂಡ ಅವರು ಉಸ್ತುವಾರಿ ಕರೆಕ್ಟಾಗಿ ಮಾಡಲಿಲ್ಲ. ಯಾರಿಗೋ ಫೇವರಿಸಮ್ ಮಾಡೋ ರೀತಿ ಇತ್ತು, ಧನರಾಜ್ ಅವರಿಗೆ ಫೇವರಿಸಮ್ ಮಾಡೋ ರೀತಿ ಇತ್ತದು. ಅದು ಡೈರೆಕ್ಟ್ ಆಗಿ ಧನರಾಜ್ ಅವರಿಗೆ ಗೊತ್ತಾಯ್ತು. ಧನರಾಜ್ ಅವರೇ ಬಂದು ಹೇಳ್ತಿದ್ದಾರೆ ರಜತ್ ಅವರಿಗೆ, ನೀವು ಈ ರೀತಿ ಮಾಡಬಾರ್ದಿತ್ತು, ಅದೊಂಥರ ಫೇವರಿಸಮ್ ತರ ಕಾಣ್ತಿದೆ ಅಂತ. ಆದ್ರೂ ಕೂಡ ರಜತ್ ಅವ್ರು ತಿದ್ಕೊಂತಿಲ್ಲ ಅದನ್ನ. ಮತ್ತೆ ಇವತ್ತಿನ ಬೆಳಿಗ್ಗೆ ಮಧ್ಯಾಹ್ನ ಬಿಟ್ಟಿರೋ ಪ್ರೋಮೋದಲ್ಲೂ ಕೂಡ ಅದು ಕ್ಲೀನ್ ಆಗಿ ಕಾಣ್ತಿದೆ. ರಜತ್ ಅವ್ರು ಬೇರೆ ಆಡುವಾಗ ಬೇರೆ ರೀತಿ ಮಾಡ್ತಿದ್ದಾರೆ, ಮಂಜಣ್ಣ ಆಡುವಾಗ ಬೇರೆ ರೀತಿ ಮಾಡ್ತಿದ್ದಾರೆ. ಮಂಜಣ್ಣನ ಟಾರ್ಗೆಟ್ ಮಾಡ್ತಿರೋದು ಈಸಿಯಾಗಿ ಕಾಣ್ತಿದೆ ರಜತ್ ಅವ್ರದ್ದು. ಅದಕ್ಕೋಸ್ಕರ ರಜತ್ ಅವ್ರದ್ದು ವೋಟಿಂಗ್ ಪರ್ಸೆಂಟೇಜ್ ಡಿಕ್ರೀಸ್ ಆಗ್ತಿದೆ. ಇವ್ರ ಕಾರಣದಿಂದ ತ್ರಿವಿಕ್ರಮ್ ಅವ್ರದ್ದು ಕೂಡ ವೋಟಿಂಗ್ ಪರ್ಸೆಂಟೇಜ್ ಇವತ್ತು ಡಿಕ್ರೀಸ್ ಆಗಿದೆ. ಅದೆಷ್ಟು ಅಂತ ತಿಳಿಸ್ತೀನಿ ನೋಡಿ. ಇಲ್ಲಿ ರಜತ್ ಅವ್ರು ಮಾಡೋ ತಪ್ಪಿಂದ ಬೇರೆಯವರಿಗೂ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ಅವ್ರು ಯಾರಿಗೆ ಫೇವರಿಸಮ್ ಮಾಡಕ್ ಹೋಗ್ತಿದ್ದಾರೆ ಅದು ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಇವಾಗ ನೀವು ಪಕ್ಕ ಅಭಿಮಾನಿಗಳಾಗಿರ್ತೀರ. ಇವಾಗ ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ ತ್ರಿವಿಕ್ರಮ್ ಅವ್ರಿಗೆ ವೋಟ್ ಹಾಕ್ತಾರೆ. ನ್ಯೂಟ್ರಲ್ ಆಗಿ ಇರ್ತಾರಲ್ಲ, ಅವರೇ ಇಲ್ಲಿ ವೇರಿ ಆಗೋದು. ಅದು ತುಂಬಾ ಇಂಪಾರ್ಟೆಂಟ್. ಇವಾಗ ನೋಡಿ, ಇವ್ರು ಮಾಡ್ತಿರೋ ತಪ್ಪಿಂದ ತ್ರಿವಿಕ್ರಮ್ ಅವರಿಗೂ ಹೊಡ್ತಾ ಬೀಳ್ತಿದೆ. ಇವಾಗ 8ನೇ ಸ್ಥಾನದಲ್ಲಿರೋದು ರಜತ್ ಅವ್ರು ಪಡ್ಕೊಂಡಿರೋದು 1.9%. ನಾನು ಕ್ಲೀನ್ ಆಗಿ ಹೇಳ್ತಿದ್ದೀನಿ, ಇದು ಸೋಷಿಯಲ್ ಮೀಡಿಯಾ ಸರ್ವೆ. ಒಂದಿಷ್ಟು ಜನ ಕಮೆಂಟ್ಸ್ ಅಲ್ಲಿ ಬಂದಾಗ್ತಾರೆ, ಇನ್ನು ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ, ನೀವೇನೇನೋ ವೋಟಿಂಗ್ ಹೇಳ್ತಿದಾರಲ್ಲ ಅಂತ. ಹೋಗಿ ಚೆಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಕಮ್ಯುನಿಟಿ ಪೋಲ್ ಬಿಟ್ಟಿರ್ತಾರಲ್ಲ, ನಾನು ಅದ್ರದ್ದು ಹೇಳ್ತಿರೋದು. ಜಿಯೋ ಸಿನಿಮಾದ ವೋಟಿಂಗು ಇವತ್ತು ಬಿಡ್ತಾರೆ. ಇವತ್ತು ರಾತ್ರಿ ಬಿಟ್ಟ ತಕ್ಷಣ ಹೋಗಿ 99 ವೋಟ್ಸ್ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟಿಗೆ ಹಾಕ್ಲೇಬೇಕು. ನೀವು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆಲ್ಬೇಕಂದ್ರೆ ನೀವು ಅವ್ರಿಗೆ ಹಾಕ್ಲೇಬೇಕು ಓಟು. ಅಲ್ಲಿ ಹೋಗಿ ನೀವು ಪ್ರತಿಯೊಬ್ಬರಿಗೂ 99 ವೋಟ್ಸ್ ಹಾಕಿ ಒಂದು ಅಕೌಂಟಿಂದ. ಇವಾಗ ನಾನು ಹೇಳ್ತಿರೋದು ಇದು ಸರ್ವೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿದಿನ ಕೂಡ ಚೇಂಜ್ ಆಗ್ತಿದೆ. ಏನು ಪ್ರತಿದಿನ ಒಂದೇ ತರ ಬರ್ತಿಲ್ಲ ಸರ್ವೆ. ಇವತ್ತು ನೋಡಿ, ನಿನ್ನೆ ಆಗಿರೋ ಇಂಪ್ಯಾಕ್ಟ್ ಇಂದ ಗೇಮಲ್ಲಿ ಇವತ್ತು ಸರ್ವೆಯಲ್ಲಿ ಒಂದಿಷ್ಟು ಚೇಂಜ್ ಆಗಿದೆ. ರಜತ್ ಅವ್ರು ನೋಡಿ ಇವಾಗ ತುಂಬಾ ಕಡಿಮೆ ತಗೊಂಡಿದ್ದಾರೆ, 8ನೇ ಸ್ಥಾನಕ್ಕೆ ಇಳಿದಿದ್ದಾರೆ. 7ನೇ ಸ್ಥಾನದಲ್ಲಿರೋದು ಗೌತಮಿ ಅವ್ರು ಪಡ್ಕೊಂಡಿರೋದು 16,072 ಮತಗಳು, ಅಂದ್ರೆ 2% ಮತಗಳನ್ನ ಗೌತಮಿ ಅವ್ರು ಪಡ್ಕೊಂಡಿದ್ದಾರೆ. 6ನೇ ಸ್ಥಾನದಲ್ಲಿರೋದು ಧನರಾಜ್ ಆಚಾರ್ ಅವ್ರು ಪಡ್ಕೊಂಡಿರೋದು 7% ಮತಗಳು, ಅಂದ್ರೆ 56,255 ಮತಗಳನ್ನ ಧನರಾಜ್ ಆಚಾರ್ ಅವ್ರು ಪಡ್ಕೊಂಡಿದ್ದಾರೆ. 5ನೇ ಸ್ಥಾನದಲ್ಲಿರೋದು ಭವ್ಯಗೌಡ ಅವ್ರು ಪಡ್ಕೊಂಡಿರೋದು 10% ಮತಗಳು, ಅಂದ್ರೆ 80,363 ಮತಗಳನ್ನ ಭವ್ಯಗೌಡ ಅವ್ರು ಪಡ್ಕೊಂಡಿದ್ದಾರೆ. 4ನೇ ಸ್ಥಾನದಲ್ಲಿರೋದು ಮಂಜಣ್ಣದು ವೋಟಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಕೇವಲ ಒಂದೇ ದಿನದಲ್ಲಿ. ಇವತ್ತಿನ ವೋಟಿಂಗ್ ಸರ್ವೆಯಲ್ಲಿ ಮಂಜಣ್ಣ ತುಂಬಾ ವೋಟ್ ಪರ್ಸೆಂಟೇಜ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ವೋಟ್ಸು ಜಾಸ್ತಿ ಬಂದಿದೆ ಅವ್ರಿಗೆ ಇವತ್ತು. ನೋಡಿ, ಅವ್ರಿಗೆ ಇವತ್ತು ಬಂದಿರೋದು 1,20,545 ಮತಗಳು. ಇದು ಬರೇ ಸರ್ವೆ ಅಲ್ಲಿ. ಜಿಯೋ ಸಿನಿಮಾದಲ್ಲಿ ತುಂಬಾ ವೋಟ್ಸ್ ಬರುತ್ತೆ. ಇವಾಗ ಮಂಜಣ್ಣ ಫ್ಯಾನ್ ಬೇಸ್ ಕೂಡ ಬೆಳೀತಿದೆ. ಅವ್ರದ್ದು ಆಕ್ಚುಲಿ ಫ್ಯಾನ್ ಬೇಸ್ ಇರಲಿಲ್ಲ, ಇವಾಗ ಅವ್ರದ್ದು ಕೂಡ ಬೆಳೀತಿದೆ. ನೋಡಿ, ಮಂಜಣ್ಣ ಪಡ್ಕೊಂಡಿರೋದು 15% ವೋಟ್ ಶೇರು. 3ನೇ ಸ್ಥಾನದಲ್ಲಿರೋದು ಮೋಕ್ಷಿತ ಅವ್ರು ಪಡ್ಕೊಂಡಿರೋದು 19% ವೋಟ್ ಶೇರು, ಅಂದ್ರೆ 1,52,691 ಮತಗಳು. 2ನೇ ಸ್ಥಾನದಲ್ಲಿರೋದು ತ್ರಿವಿಕ್ರಮ್ ಅವ್ರು ಪಡ್ಕೊಂಡಿರೋದು 1,60,726 ಮತಗಳು, ಅಂದ್ರೆ 20% ವೋಟ್ ಶೇರ್ ತಗೊಂಡಿದ್ದಾರೆ. ಟಾಪ್ 2 ಅಲ್ಲೇ ಇದ್ದಾರೆ, ಅಂದ್ರೆ ವೋಟ್ ಪರ್ಸೆಂಟೇಜ್ ಡಿಕ್ರೀಸ್ ಆಗಿದೆ. ವೋಟ್ಸ್ ಕೂಡ ಒಂದಿಷ್ಟು ಡಿಕ್ರೀಸ್ ಆಗಿದೆ. ನಿನ್ನೆ ಎಲ್ಲ ಅವ್ರದ್ದು ಮತ್ತೆ ಟಾಪ್ 1ಗೂ ಕೇವಲ 1% ಡಿಫ್ರೆನ್ಸ್ ಇದ್ದಿದ್ದು, ಹನುಮಂತಣ್ಣ ಮತ್ತೆ ತ್ರಿವಿಕ್ರಮ್ ಅವರಿಗೆ. ಇವತ್ತು ನೋಡಿ, ಹನುಮಂತಣ್ಣದು 24% ವೋಟ್ ಶೇರ್, ಅಂದ್ರೆ 1,92,871 ಮತಗಳನ್ನ ಹನುಮಂತಣ್ಣ ಪಡ್ಕೊಂಡಿದ್ದಾರೆ. 4% ವೋಟ್ ಡಿಫ್ರೆನ್ಸ್ ಇದೆ ಇವಾಗ ಟಾಪ್ 2 ಅಲ್ಲಿ ಹನುಮಂತಣ್ಣ ಮತ್ತೆ ತ್ರಿವಿಕ್ರಮ್ ಅವರಿಗೆ. ಇದು ಮೇನ್ ಕಾರಣ ರಜತ್ ಅವ್ರು ಮಾಡ್ತಿರೋ ಮಿಸ್ಟೇಕ್. ಅಂದ್ರೆ ಇಲ್ಲಿ ಇವರು ಫೇವರಿಸಮ್ ಮಾಡ್ತಿದ್ದಾರೆ, ಈಸಿಯಾಗಿ ಕಾಣ್ತಿದೆ ಅದು. ನಿನ್ನೆ ರಜತ್ ಅವರು ಧನರಾಜಾಚಾರ್ ಅವರಿಗೆ ಫೇವರಿಸಮ್ ಮಾಡೋದು, ಮತ್ತೆ ತ್ರಿವಿಕ್ರಮ್ ಅವರಿಗೆ ಫೇವರಿಸಮ್ ಮಾಡೋದು, ಅದು ಕಾಣ್ತಿರೋ ಕಾರಣ ಇವಾಗ ಇಲ್ಲಿ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ತ್ರಿವಿಕ್ರಮ್ ಅವರಿಗೆ ಹೊಡ್ತಾ ಬೀಳ್ತಿದೆ.
ಇದೆಲ್ಲ ಪ್ರತಿಯೊಂದು ಕೂಡ ಕೌಂಟ್ ಆಗುತ್ತೆ. ಮತ್ತೆ ಇವತ್ತಿನ ಪ್ರೋಮೋದಲ್ಲಿ ಕ್ಲೀನ್ ಆಗಿ ಎದ್ದೆದ್ ಕಾಣ್ತಿದೆ, ರಜತ್ ಅವರು ಅಲ್ಲಿ ಫೇವರಿಸಮ್ ಮಾಡ್ತಿರೋದು. ಇವತ್ತಿನ ಪ್ರೋಮೋದಲ್ಲಿ ನೀವು ನೋಡಿರ್ತೀರ, ಅದು ಫುಲ್ ಎಪಿಸೋಡ್ ನೋಡಿದಾಗ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಇವತ್ತಿನ ಪ್ರೋಮೋದಲ್ಲೇ ಈಸಿಯಾಗಿ ಗೊತ್ತಾಗ್ತಿದೆ, ಒಬ್ರಿಗೆ ಒಂಥರ ನ್ಯಾಯ, ಇನ್ನೊಬ್ರಿಗೆ ಒಂಥರ ನ್ಯಾಯ ರಜತ್ ಅವ್ರು ಮಾಡ್ತಿರೋದ್ರಿಂದ ಇದು ಈ ರೀತಿ ಬದಲಾವಣೆ ಆಗ್ತಿದೆ. ಮಂಜಣ್ಣದು ಇವತ್ತು ವೋಟ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, 4ನೇ ಸ್ಥಾನದಲ್ಲಿ ಇದ್ದಾರೆ. ಅವ್ರೇನ್ ಟಾಪಿಗೆ ಹೋಗಿದ್ದಾರೆ ಅಂತ ಹೇಳ್ತಿಲ್ಲ, ಆದ್ರೆ ಅವರಿಗೆ ಪ್ರತಿದಿನ ಬರ್ತಿದ್ದಕ್ಕೂ ಇವತ್ತು ಬರ್ತಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ವೋಟ್ ಪರ್ಸೆಂಟೇಜ್ ತುಂಬಾ ಇನ್ಕ್ರೀಸ್ ಆಗಿದೆ. ಇವತ್ತು ಜಿಯೋ ಸಿನಿಮಾದಲ್ಲಿ ವೋಟಿಂಗ್ಸ್ ಬಿಡ್ತಾರೆ, ಅದು ಯಾರ್ಯಾರು ನಾಮಿನೇಟ್ ಆಗ್ತಾರೆ ನೋಡೋಣ. ನಾಮಿನೇಷನ್ ಫೈನಲೈಸ್ ಆದ್ಮೇಲೆ ನಾನು ನಿಮಗೆ ತಿಳಿಸ್ತೀನಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ. ಅವರಿಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ನೀವು ಹೋಗಿ 99 ವೋಟ್ಸ್ ಹಾಕಿ ಒಂದು ಅಕೌಂಟಿಂದ. ಇದು ಇವತ್ತಿನ ಸರ್ವೆ ನೋಡಿ, ಪ್ರತಿದಿನ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ, ಒಂದೇ ತರ ಇರಲ್ಲ. ಅದೇ ಹನುಮಂತಣ್ಣ ಫ್ಯಾನ್ ಬೇಸ್ ಕಡಿಮೆನೇ ಆಗ್ತಿಲ್ಲ, ಅವರು ಟಾಪ್ 1 ಟಾಪ್ 2 ಅಲ್ಲೇ ಇದ್ದಾರೆ. ಟಾಪ್ 2 ಬಂದು ಕೂಡ ಅವ್ರ ವೋಟ್ ಪರ್ಸೆಂಟೇಜ್ ಜಾಸ್ತಿ ಡಿಕ್ರೀಸ್ ಆಗ್ತಿಲ್ಲ. ಇವತ್ತು ತ್ರಿವಿಕ್ರಮ್ ಅವ್ರದ್ದು ವೋಟ್ ಪರ್ಸೆಂಟೇಜ್ ಒಂದಿಷ್ಟು ಡಿಕ್ರೀಸ್ ಆಗಿದೆ, ಇದು ನಿಜ, ಇದನ್ನ ಒಪ್ಕೊಳ್ಳೇಬೇಕು. ನೀವು ಬೇಕಂದ್ರೆ ಹೋಗಿ ನನ್ನ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಚೆಕ್ ಮಾಡಿ, ಅಲ್ಲೂ ಕೂಡ ನಾನು ಪೋಲ್ ಹಾಕಿದ್ದೀನಿ, ತ್ರಿವಿಕ್ರಮ್ ಅವ್ರದ್ದು ಒಂದಿಷ್ಟು ಕಡಿಮೆ ಆಗಿದೆ. ಅಲ್ಲೋಗಿ ನೀವು ಚೆಕ್ ಮಾಡಿ, 7,000 ಮತಗಳೇನೋ ಬಂದಿದೆ, ಆ ಪೋಲಲ್ಲಿ ಹೋಗಿ ಚೆಕ್ ಮಾಡಿ. ತ್ರಿವಿಕ್ರಮ್ ಅವ್ರದ್ದು ಒಂದಿಷ್ಟು ಕಡಿಮೆ ಆಗಿದೆ, ಪ್ರತಿದಿನ ಬರ್ತಿದ್ದಂಗೆ ಇಲ್ಲ ಇವತ್ತು. ಇದಕ್ಕೆ ಮೇನ್ ಕಾರಣ ರಜತ್ ಅವ್ರು ಮಾಡ್ತಿರೋ ಫೇವರಿಸಮ್ ಮತ್ತೆ ನೆನ್ನೆ ಎಪಿಸೋಡ್ ಅಂತಾನೆ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ.